ಹಾಯ್, ನಮಸ್ತೆ ಕನ್ನಡಿಗರೇ. ಯೂನಿಕ್ ಸಂಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಅಂದರೆ, ಮೊದಲನೇದಾಗಿ ಎಲ್ರಿಗೂ ಗುರುಪೂರ್ಣಿಮೆಯ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ನಿಮ್ಮ ನೆಚ್ಚಿನ ಗುರುಗಳಿಗೆ, ನಿಮ್ಮ ನೆಚ್ಚಿನ ಗುರುಗಳಾದಂತಹ ಎಲ್ಲರಿಗೂ ಅವ್ರ ಗುರುಗಳು ಇರ್ತಾರೆ, ಅವ್ರ ಗುರುಗಳ ಆಶೀರ್ವಾದ ಪಡ್ಕೊಂಡು ಜೀವನದಾಗ ಮುಂದೆ ಬನ್ನಿ ಅಂತ ಹೇಳ್ತಾ, ಇವತ್ತು ಒಂದು ಅತ್ಯುತ್ತಮವಾದ ಪುಸ್ತಕವನ್ನು ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂದರೆ, ಈ ಪುಸ್ತಕ ನೀವೇನಾದರೂ ಓದಿದ್ರಿ ಅಂದರೆ ಜೀವನದಲ್ಲಿ ಹಿಂದಕ್ಕೆ ಸರಿಯಾಗಿ ಮಾತೇ ಇಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಈ ಪುಸ್ತಕ ನಿಮ್ಮನ್ನು ಯಾವತ್ತೂ ಸೋಲಕ್ಕೆ ಬಿಡೋದೇ ಇಲ್ಲ ಅಂಥ ಪುಸ್ತಕ ಇದು. ತುಂಬ ಅತ್ಯುತ್ತಮವಾದ ಪುಸ್ತಕ. ಅದಕ್ಕೆ ಹೇಳೋದು, ತುಂಬ ಒಂದು ನೆಕ್ಸ್ಟ್ ಲೆವೆಲ್. ಅದೇ ಈ ಪುಸ್ತಕ ಬದುಕಲು ಕಲಿಯಿರಿ. ಇದು ನಿಮ್ಮನ್ನು ಎಲ್ಲಿ ಬೇಕಾದರೂ ಬದುಕಿಸುತ್ತೆ. 101% ಇದರಲ್ಲಿ ಅಂತಂಥ ಕಂಟೆಂಟ್ ಐತೆ ಒಳಗೆ. ತುಂಬ ಒಂದು ಒಳಗೆ ಒಂದು ಪ್ಯಾರ ಇದೆ, ಸಾಮಾನ್ಯನ ಸಮರ್ಥನಾದಂಥ. ಅದನ್ನು ನೋಡ್ರಿ, ಒಬ್ಬ ವ್ಯಕ್ತಿ ಯಾವ ರೀತಿ ಸಾಮಾನ್ಯನಿಂದ ಸಮರ್ಥನಾಗ್ತಾನೆ ಅಂತ ಈ ಪುಸ್ತಕ ಓದಿದ ಮೇಲೆ ಅನ್ಸೋದು ಒಂದೇ, ಜಗತ್ತಿನ ಯಾವ ಮನುಷ್ಯನಿಗೂ ಸಹಿತ ಒಂದು ನ್ಯೂನ್ಯತೆ ಇರೋದಿಲ್ಲ. ಅವನು ಏನು ಬೇಕಾದರೂ ಸಾಧನೆ ಮಾಡಬಲ್ಲ ಅನ್ನೋದಕ್ಕೆ ಈ ಪುಸ್ತಕ ಒಂದು ನಿದರ್ಶನ. ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಸ್ವಾಮಿ ಜಗದಾತ್ಮಾನಂದರು. ತುಂಬ ಈ ಗುರುಪೂರ್ಣಿಮೆ ದಿನ ಅದಕ್ಕೆ ಈ ಪುಸ್ತಕವನ್ನು ನಾನು ನಿಮಗೆ ಹೇಳ್ತಾಯಿದ್ದೀನಿ. ಫ್ರೀ ಆದಾಗ ನೀವು ಡೈಲಿ ಬರೀ ನಾನು ಪುಸ್ತಕ ಓದೋಕ್ಕೆ ಹೇಳ್ತಾ ಹೋಗ್ತೀನಲ್ಲ, ನೀವು ತಗೊಂಡು ಒಂದೇ ರಾತ್ರಿಗೆ ಓದೋದಂತ ಏನಿಲ್ಲ. ನೀವು ಬರೀ ಅದರಲ್ಲಿ ಒಂದೊಂದು ಹಾಳೆ ಓದ್ಕೊಂತ ಹೋದ್ರೂ, ಒಂದೊಂದು ಎರಡೆರಡೇ ಒಂದು ಪ್ಯಾರ ಓದ್ಕೊಂತ ಹೋದ್ರೂ ನಿಮಗೆ ಅದು ಹುಚ್ಚತ್ಸುತ್ತೆ ಪುಸ್ತಕ ಓದೋದು. ನಿಮ್ಮ ಮನಸ್ಸು ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಾ, ಇದರಲ್ಲಿ ಸಾಮಾನ್ಯನು ಸಮರ್ಥನಾದ, ಗೆಲುವಿನ ರಹಸ್ಯ ಏನು, ಈ ಸಕ್ಸಸ್ಫುಲ್ ಪೀಪಲ್ ಯಾಕೆ ಸಕ್ಸಸ್ ಆಗಿದ್ದಾರೆ ಅಂತಲೂ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಕೆಲವೊಂದು ನಿಮ್ಮನ್ನು ನೀವು ಕನ್ನಡಿಯಲ್ಲಿ ಹೆಂಗೆ ನೋಡ್ಕೊತೀರಿ, ಈ ಬುಕ್ಸ್ ಹಂಗೆ ತೋರಿಸುತ್ತೆ ನಿಮ್ಮ ಅಂತರಾತ್ಮವನ್ನು ಆ ಥರ ತೋರಿಸುತ್ತೆ. ಇದು ನಾವು ಸಾಮಾನ್ಯರು, ನಮಗೇನು ವ್ಯತ್ಯಾಸ, ಸಾಧನೆ ಮಾಡಿದ್ರು ಏನು ವ್ಯತ್ಯಾಸ, ಅವರ ದಿನಚರಿ ಏನು, ನಮ್ಮ ದಿನಚರಿ ಏನು, ಯಾಕೆ ಅವರು ಸಾಧಕರಾದರು ಅನ್ನೋದು ಈ ಪುಸ್ತಕದಲ್ಲಿ ತುಂಬ ಅಚ್ಚುಕಟ್ಟಾಗಿ ಗುರುಗಳು ಕೆಲವೊಂದು ನೈಜ ಘಟನೆ ಉದಾಹರಣೆಗಳನ್ನ ತಗೊಂಡು ಹೇಳ್ತಾ ಹೋಗಿದ್ದಾರೆ. ಜೀವನದ ಸಾರಾಂಶ ಏನು, ಬದುಕಿನ ಸಾರಾಂಶ ಏನು ಅಂತ ತಿಳಿಸಿದಂಥ ಪುಸ್ತಕ ಇದು. ನೀವು ಯಾರಾದರೂ ಈ ಪುಸ್ತಕ ಬದುಕಲು ಕಲಿಯೋ ಪುಸ್ತಕ ನೀವು ಯಾರಾದರೂ ಸೋತಿದ್ರೆ, ನೀವು ಜಿಗುಪ್ಸೆ ಬಂದಿದ್ರೆ, ಡಿಪ್ರೆಷನ್ಗೆ ಹೋಗಿದ್ರೆ, ಏನಪ್ಪ ಇದು ಜೀವನ, ಇನ್ನೇನು ಆಗೋದೇ ಇಲ್ಲ ನಮ್ಮ ಕೈಯಲ್ಲಿ, ಏನು ಸಾಕು ಇಲ್ಲಿಗೆ ಅನ್ನೋ ಒಂದು ಯಾರು ಇರ್ತಿರೋ ಈ ಪುಸ್ತಕ ಓದ್ರಿ. ಅತ್ಯುತ್ತಮವಾಗಿ ನೀವು ಕಂಬ್ಯಾಕ್ ಆಗ್ತೀರಿ. ಇನ್ನು ಯಾವ ಮೋಟಿವೇಶನ್ನು ಬೇಡ, ಏನು ಬೇಡ, ಯಾವ ಒಂದು ಮೋಟಿವೇಶನ್ ವೀಡಿಯೋನು ಬೇಡ. ಇದು ಬುಕ್ಸ್ ಓದ್ತಾ ಹೋಗ್ರಿ. ನೀವು ನಿಜವಾಗ್ಲೂ ಡಿಸಿಪ್ಲಿನಿಂದ ನೀವು ಈ ಜೀವನ ಮಾಡ್ತೀರಿ. ಆ ಡಿಸಿಪ್ಲಿನು, ಡೆಡಿಕೇಶನು, ಡಿಟರ್ಮಿನೇಷನ್ ಈ ಪುಸ್ತಕ ಒಂದೇ ನಿಮಗೆ ಕೊಡುತ್ತೆ. ಇನ್ನು 100 ಗುರುಗಳಿಗೆ ಸಮಾದಂಥ ಒಂದು ಪುಸ್ತಕ ಇದು. ಅಷ್ಟು ಚೆನ್ನಾಗಿದೆ. 100 ಜನ ಗೈಡರ್ಸು, 100 ಜನ ಮೆಂಟರ್ಸು, 100 ಜನ ಗುರುಗಳು ಈಕ್ವಲ್ ಈ ಒಂದು ಪುಸ್ತಕ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಈ ಪುಸ್ತಕ, ಅಷ್ಟು ವೇಟೇಜ್ ಇದೆ. ತುಂಬ ಸಖತ್ತಾಗಿದೆ ಈ ಪುಸ್ತಕ. ಮಾತ್ರ ತಗೊಂಡು ಹೋದ್ರಿ. ನೀವು ತಗೊಂಡು ಹೋದ್ರಿ ಏನನ್ನಂತೆ ಸಂಜಯ್ ಅವರು ಏನು ಅನ್ನಿದ್ರು ಅನ್ನಂತೆ, ಬೇಕಾದರೆ ನಿಮ್ಮನ್ನು ಹುಚ್ಚತ್ಸುತ್ತೆ ಇದು. ನಾನು ಏನಾದರೂ ಮಾಡಲೇಬೇಕು ಜೀವನದಾಗೆ ಅನ್ನೋ ಒಂದು ಹುಚ್ಚನ್ನು ಹತ್ಸುತ್ತೆ ಇದು. ಅಷ್ಟು ಚೆನ್ನಾಗಿದೆ. ಆಮೇಲೆ ನೈಜ ಘಟನೆಗಳನ್ನ ಶಿವರಾಮ್ ಕಾರಂತ್ ಬಗ್ಗೆ ಹೇಳಿದರೆ, ಕೆಲವೊಬ್ಬರು ವ್ಯಕ್ತಿಗಳು ಸಾಮಾನ್ಯನು ಹೆಂಗೆ ಸಮರ್ಥನಾಗ್ತಾನೆ, ಅವನು ಹೆಂಗೆ ಗೆಲ್ತಾ ಹೋಗ್ತಾನೆ ಜೀವನದಲ್ಲಿ ಅನ್ನೋದು ತುಂಬ ಚೆನ್ನಾಗಿ ಹೇಳ್ಕೊಂತ ಹೋಗಿದ್ದಾರೆ. ಈ ಪುಸ್ತಕ ತಗೊಂಡು ಓದ್ರಿ, ತುಂಬ ಚೆನ್ನಾಗಿದೆ. ನಾನು ಅಶ್ಯೂರ್ ಕೊಡ್ತೀನಿ, 101% ಅಶ್ಯೂರ್. ನೀವು ಪುಸ್ತಕ ತಗೊಂಡು ಓದಿದ್ರಿ ಅಂದರೆ ನಿಮ್ಮ ಜೀವನದಾಗೆ ಯಾವತ್ತೂ ಹಿಂದಕ್ಕೆ ನೋಡಲ್ಲ. ಕರೆಕ್ಟಾಗಿ ಓದಿ ಇರೋದನ್ನ ಅಳವಡಿಸ್ಕೊಂಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಂಗೆ ಹೋಗ್ತಾ ಯೂನಿಕ್ ಸಂಜೆ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಏನಾರ ನಿಮಗೆ ಇನ್ನೂ ಯಾವುದಾದ್ರೂ ಬುಕ್ಸ್ ಬಗ್ಗೆ ರಿವ್ಯೂ ಬೇಕಂದರೆ ಹೇಳ್ರಿ, ನಾನು ಅದ್ರ ಬಗ್ಗೆ ರಿವ್ಯೂ ಮಾಡ್ತಾ ಹೋಗ್ತೀನಿ. ಆಮೇಲೆ ನೀವು ಏನಾರು ನನ್ನ ಇದರಲ್ಲಿ ನೀವು ತಪ್ಪಿದ್ರೆ, ದೋಷ ಇದ್ದರೆ ಹೇಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಹೆಚ್ಚಿನದಾಗಿ ನನಗೆ ವೀಡಿಯೋಸ್ ಮಾಡೋಕ್ಕೆ ಒಂದು ಅವಕಾಶವನ್ನು ದೊರಕಿಸ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಹೇಳ್ತಾ ಥ್ಯಾಂಕ್ ಯು.